ಶೀಘ್ರದಲ್ಲೇ ಕೂಡ ಕಾರ್ಯಕ್ರಮ ಪ್ರಾರ್ಥನೆಯನ್ನು. ಹೌದು, 5 ಲಕ್ಷ ಕ್ಯಾಶ್ ಪ್ರೈಸ್ ಇದೆ. ನಾವೆಲ್ಲಿ ಹೋದ್ರೂ ಗ್ಯಾರಂಟಿ ತಗೊಳ್ತೇವೆ ಅಂತ ಹೇಳೋ ಒಂದು ಖುಷಿಯಲ್ಲಿ ಸೆಟಲ್ ಆಗ್ಲಿ, ಮದುವೆ ಆದ್ಮೇಲೆ ಮಕ್ಕಳು ಆದ್ಮೇಲೆ ಚಾನ್ಸ್ ಸಿಗೋದು ಒಂದು ಅಪರೂಪ. ಬೆಳಗ್ಗೆ ಟಿಫಿನ್ ಮಾಡಿದ್ರೆ ತುಂಬಾ ಹಸಿವಾಗಿ ಸಾಕಾಯ್ತು. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತ ಅಂದರೆ, ನಾನು ನಿನ್ನೆ ಹಾಕಿದ ಹಾಗೆ ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೆ, ಓಕೆನಾ. ನಿನ್ನೆ ವಾಟ್ಸಪ್ಪಲ್ಲಿ ಹಾಕಿದ್ದೆ, ಕೆಲವೊಬ್ರಿಗೆ ಗೊತ್ತು, ಆ್ಯಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ. ಸೊ ನಮ್ಮ ಹಾವೇರಿಯಲ್ಲಿ ನಡೆಯುವಂತಹದ್ದು ಒಂದು ರಂಗೋಲಿ ಕಾಂಪಿಟೇಷನ್ ಇದೆ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತೆ. ಸೊ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಇಲ್ಲ, ಬಟ್ ನಾನು ಒಂದು ಸೋಷಿಯಲ್ ಮೀಡಿಯಾದಿಂದ ನೋಡಿಬಿಟ್ಟೆ ನಾನು ಹೋಗ್ತಾ ಇರೋದು. ಸೊ 4th January 4, 2026 ನಮ್ಮ ಹಾವೇರಿಯಲ್ಲಿ ಇರುವಂತಹ ನೇತಾಜಿ ನಗರ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಗೆದ್ದವರಿಗೆ 5 ಲಕ್ಷ ರೂಪಾಯಿನ ಕೊಡ್ತಾ ಇದ್ದಾರೆ ಕ್ಯಾಶ್ ಪ್ರೈಸು. ಸೊ ಹಾಗಾಗಿ ನಾನು ಕೂಡ ಹೋಗ್ತಿದ್ದೀನಿ, ಪಾರ್ಟಿಸಿಪೇಷನಿಗಲ್ಲ. ಸೊ ಅಲ್ಲಿ ಏನಿದೆ ಎತ್ತ ಅಂತೆಲ್ಲ ನೋಡೋಣ. ಇನ್ ಕೇಸ್ ನನಗೂ ಇಂಟ್ರೆಸ್ಟ್ ಇದೆ, ಬಟ್ ನಾನು ಅಷ್ಟೊಂದು ಪ್ರಿಪೇರ್ ಆಗಿಲ್ಲ, ಆಯಿತಾ. ಸೊ ದಟ್ಸ್ ವೈ ನಾನು ಇವತ್ತು ಅಲ್ಲಿಗೆ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ 10 o'clock ಶಾರ್ಪ್ 10 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 10:35 ಆಗಿದೆ. ಸೊ ನಾವಿವಾಗ ಹೊರಡೋ ಟೈಮು. ಲೆಟ್ಸ್ ಗೋ. ಸೊ ಇಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್. ಸೊ ಇಲ್ಲಿ ಇವಾಗ ರಿಜಿಸ್ಟ್ರೇಷನ್ ಏನೋ ಆಗ್ತಾ ಇದೆ ಅನ್ಕೊಂತೀನಿ. ಸೊ ರಿಜಿಸ್ಟ್ರೇಷನ್ ಏನು ಅಂತ ಕೇಳ್ತೀನಿ. ಸರ್, ಆಲ್ರೆಡಿ ಸ್ಟಾರ್ಟ್ ಆಗಿ ತುಂಬಾ ಹೊತ್ತಾಯ್ತಾ? ಓಕೆ, ನಂದು ಆಕ್ಚುಲಿ ಯೂಟ್ಯೂಬ್ ಚಾನಲ್ ಇದೆ, ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದೀನಿ. 10 ಗಂಟೆಗೆ ಸ್ಟಾರ್ಟ್ ಆಗಿದ್ದೇನೆ ಸರ್. ಮೇಡಮ್ 10 ಈಗ ಎಲ್ಲರೂ ಕೂಡ ಗೈಡ್ಲೈನ್ಸ್ ಏನ್ ಕೊಡ್ಬೇಕು ಕೊಟ್ಟಾಯ್ತು, ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಇವರು ಕೂಡ ಬರ್ತಾ ಇದಾರೆ. ಯಾಕಂದ್ರೆ ದೂರಿಂದ ಬರುವಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಉದ್ದೇಶದಿಂದ ಕೊಡ್ತಾ ಇದ್ದೀವಿ. ಸೊ 10 ಗಂಟೆ ಶಾರ್ಪ್ 10ಗೆ ಸ್ಟಾರ್ಟ್ ಆಗಿದೆ. ಹೌದು ಮೇಡಮ್, ಅದಕ್ಕೆಲ್ಲ ಗೈಡ್ಲೈನ್ಸ್ ಏನ್ ಬೇಕಲ್ವಾ. ರಂಗೋಲಿ ಸ್ಪರ್ಧೆಗೆ ಯಾವ ರೀತಿ ನೇಮಗಳು ಇರ್ತವ ಅಥವಾ ಯಾವ ರೀತಿ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಮಕ್ಕಳಿಗೆ ಗೈಡ್ಲೈನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ಅದೆಲ್ಲ ಕೊಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಎಲ್ರು ಕೂಡ ಟಿಫನ್ ಮಾಡ್ಬಿಟ್ಟು ಅವ್ರಿಗೆ ಜಾಗವನ್ನ ಹೊಂದಿಸ್ಬಿಟ್ಟು ಆ ಸಂದರ್ಭದಲ್ಲಿ ಒಂದ್ 2 ತಾಸು ಅವಕಾಶ ಕೊಡುತ್ತೆ ಅವ್ರಿಗೆ. 2 ತಾಸು ಅವಕಾಶ ಕೊಟ್ಟ ನಂತರ ಏನಾಗುತ್ತೆ ಅಂತಂದ್ರೆ ಅದ್ನೇನಪ್ಪಾ ಅಂದ್ರೆ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಪ್ರಮಾಣ ಪತ್ರ ಕೊಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ತೀರ್ಪುಗಾರರು ಕೂಡ ಬಂದಿದ್ದಾರೆ, ಚಿತ್ರಕಲಾ ಶಿಕ್ಷಕರು ಕೂಡ ಬಂದಿದ್ದಾರೆ. ಅದನ್ನೆಲ್ಲ ತೀರ್ಪುಗಾರರೆಲ್ಲರೂ ಕೂಡ ಪರಿಗಣಿಸಿ ಬಹುಮಾನ ಕೊಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ ಮೇಡಮ್. ಇವಾಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿ ಅವ್ರವ್ರದ್ದು ಒಂದು ಜಾಗ ಏನಿದೆ ಆ ಜಾಗನ ಅವ್ರು ಹೇಳಿದ ಹಾಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನ ಇವಾಗ ಅವರು ಮಾಡ್ತಾ ಇದ್ದಾರೆ. ಬನ್ನಿ ಒಳಗಡೆ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಏನು ಅಂತ ನೋಡೋಣ, ಓಕೆನಾ. ಆಕ್ಚುಲಿ ನಾನು ನಿನ್ನೆ ಕೂಡ ಹಾಕಿದ್ದೆ, ಎಷ್ಟು ಜನ ಬಂದಿದ್ದಾರೆ ಏನು ಅಂತ ನನ್ಗೂ ಅಷ್ಟು ಗೊತ್ತಿಲ್ಲ ಕ್ಲಾರಿಟಿ ಆಗಿ. ಸೊ ಒಳಗಡೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಇಟ್ಕೊಂಡ್ಯಾ? ನಾನು ಅವ್ರಿಗೆ ಮಾತಾಡ್ತೀನಿ, ಇಟ್ಕೊಳಪ್ಪ. ಹಾಯ್ ಮೇಡಮ್, ಕಾಂಪಿಟೇಷನ್ಗೆ ಬಂದಿದ್ದೀರಾ? ಓಕೆ, ಯೂಟ್ಯೂಬ್ ಚಾನಲ್ ಇದೆ, ಸೊ ಬಂದಿದ್ದೆ, ಮಾಡ್ತಾ ಇದ್ದೆ. ಸೊ ಸ್ಟಾರ್ಟ್ ಆಗಿದೆನಾ ಇನ್ನೂ ಇಲ್ವಾ? ಇನ್ನಿಲ್ಲ, ಸ್ಟಾರ್ಟ್ ಆಗಿಲ್ಲ, ಎಲ್ಲ ಆಗಿಲ್ಲ. ಫಂಕ್ಷನ್ ಮಾಡ್ತಾ ಇದಾರೆ ಇಲ್ಲಿ? ಫಂಕ್ಷನ್ ಆಯ್ತು, ಈಗ ಸ್ಟಾರ್ಟ್ ಮಾಡ್ತಾರಂತೆ. ಮಗಳೇ ಹೌದಾ? ನಾವಷ್ಟೇ. ತುಂಬಾ ಜನ ಇದಾರ ಅಥವಾ ಹೇಗೆ? ಒಂದು 50 ಮೇಲೆ ಇದ್ದಾರೆ ಜನಗಳು. ಹೌದಾ? ಇದ್ದಾರೆ. ಆಯ್ತು. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ವಂತೆ ಫಂಕ್ಷನ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಒಂದು 50+ ಜನ ಇದಾರಂತೆ. ಸೊ ಬನ್ನಿ, ಮತ್ತೆ ಯಾರು ಮಾತಾಡ್ಸೋಣ. ಮೇಡಮ್ ಏನೋ ಕೇಳಿದ್ರಿ? ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಕನ್ನಡ. ಹಲೋ ಮೇಡಮ್, ಕಾಂಪಿಟೇಷನ್ ಬಂದಿದ್ದೀರಾ? ನಮ್ಮ ನಿಮ್ ಮಗಳು ಬಂದಿದ್ದಾರೆ? ತಂಗಿ ಬಂದಿದ್ದಾರೆ.
ಮತ್ತೆ ಇಲ್ಲಿ ಯಾರು ಮಾತಾಡ್ಸೋಣ ಬೈ. ಹಾಯ್, ಚೆನ್ನಾಗಿದ್ದೀರಾ? ಕಾಂಪಿಟೇಷನ್ ಬಂದಿದ್ದೀರಾ? ಹೌದಾ, ಇಬ್ರು ಕೂಡ ಫಂಕ್ಷನ್ ಎಲ್ಲ ಮುಗೀತಾ? ಫಂಕ್ಷನ್ ಎಲ್ಲ ಮುಗಿದು ಆಲ್ರೆಡಿ ಬಂದಿದ್ದಾರೆ. ಹೌದಾ, ಸೊ ಇವಾಗ ಎಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದಾರಂತೆ? ಯಾವ್ದು ಅಂಬೇಡ್ಕರ್ ಭವನ, ನೇತಾಜಿ ನಗರ್. ಗ್ಯಾರಂಟಿ ನ್ಯೂಸ್ ಅಂಡ್ 6 ಬಂದಿದ್ದಾರೆ. ಬಂದಿದ್ದಾರೆ. ಓಕೆ, ರಂಗೋಲಿ ಕಾಂಪಿಟೇಷನ್ ಬಂದಿದ್ರೆ ಹೇಗ ಅನಿಸ್ತದೆ? ತುಂಬಾ ಖುಷಿ ಆಗ್ತದೆ, ಎಕ್ಸೈಟ್ಮೆಂಟ್ ಇದೆ. ತುಂಬಾ ಜನ ಕಾಂಪಿಟೇಟರ್ಸ್ ಇದ್ದಾರೆ, ನೋಡ್ಬೇಕು. ತುಂಬಾ ಜನ ಬಂದಿದ್ದಾರೆ. ಹೌದು, ಟಿಫಿನ್ ಮಾಡಿದ್ರಾ? ಟಿಫಿನ್ ಮಾಡ್ಕೊಂಡ್ ಬಂದಿದ್ವಿ. ಹಾಗಾಗಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಜಾಗ ಎಲ್ಲ ಬಂದಿದೆ? ಈಗ 10:30 ಅಂತ ಹೇಳಿದ್ರು. ಮೋಸ್ಟ್ಲಿ ಟಿಫಿನ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಇವಾಗ ಟಿಫಿನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಟಿಫಿನ್ ಮಾಡ್ತಾ ಇದ್ದಾರೆ ಎಲ್ರು. ಸೊ ಸಿದ್ಧಪಡಿಸಿದ್ದಾರೆ ಟಿಫಿನ್ ಕೂಡ. ಸೊ ಬನ್ನಿ ಹೋಗೋಣ, ಇನ್ನು ಕೆಲವೊಬ್ಬರನ್ನ ಮಾತಾಡ್ಸ್ಬಿಟ್ಟು ಏನು ಎತ್ತ ಅಂತ ನೋಡೋಣ. ಓಕೆ, ಹಲೋ ಸರ್. ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ, ಕನ್ನಡ ಯೂಟ್ಯೂಬ್ ಚಾನಲ್ ಹಾವೇರಿ ಒಳ್ಳೆ, ಬೆಂಗಳೂರಲ್ಲಿ ಇರ್ತೀನಿ ನಾನು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳಿ ಸರ್. ಅವ್ರ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಇದೊಂದು ರಂಗೋಲಿ ಗ್ಯಾರಂಟಿ ನ್ಯೂಸ್ ನವರು ಮತ್ತು ನಮ್ಮ ಪ್ರಾಯೋಜಕದೊಳಗ ಇದನ್ನ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದಾರ. ಈ ನಮ್ಮ ಜಿಲ್ಲೆಯಿಂದ ಫಸ್ಟ್ ಪ್ರೈಸ್ ಬರ್ಲಿ ಅಂತಂದು ನಮ್ಮ ಒಂದು ಅನಿಸಿಕೆ. ಸೊ ಕ್ಯಾಶ್ ಪ್ರೈಸ್ ಇದೆ ಅಂತ ಹೇಳಿದ್ರಿ. ಹೌದು, 5 ಲಕ್ಷ ಕ್ಯಾಶ್ ಪ್ರೈಸ್ ಇದೆ. ಅದು ಕ್ಯಾಶ್ ಪ್ರೈಸ್ ಅಲ್ಲಿ ಬೆಂಗಳೂರಲ್ಲಿ ಕೊಡ್ತಾರ ಅನೌನ್ಸ್ಮೆಂಟ್ ಮಾಡಿ. ಅಂದ್ರೆ ಇಲ್ಲಿ ಏನು ವಿನ್ ಆಗಿರ್ತಲ್ಲ ಅದ್ರಲ್ಲಿ 3 ಜನನ ಇದು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಜಿಲ್ಲಾದ್ಯಂತ ಏನು ಅಲ್ಲಿ ಬೆಂಗಳೂರಲ್ಲಿ ಕರ್ಸತ್ತಾರಲ್ಲ 3 ಜನನ, ಮತ್ತ ಅಲ್ಲಿ ಒಮ್ಮೆ ಸ್ಪರ್ಧೆ ಏರ್ಪಡಿಸ್ತಾರ. ಆ ಸ್ಪರ್ಧೆ ಒಳಗೆ ವಿನ್ ಆತಂದ್ರೆ 5 ಲಕ್ಷ ರೂಪಾಯಿ ಕ್ಯಾಶ್ ಪೇಮೆಂಟ್ ಅನ್ನ ಕೊಡ್ತಾರ. ತುಂಬಾ ಜನ ಸೇರಿದ್ದಾರೆ ಅನ್ಕೊಂಡಿದೀನಿ. ಹೌದು, ಒಂದು 150 ಇಂದ 200 ಜನ ಸೇರಿದಾರೆ. ಸರಿ, ಸೊ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೊಂದು ಅರ್ಧ ಗಂಟೆದೊಳಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಟಿಫಿನ್ ಐತೆ ಸರ್? ಓಕೆ ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ಗ್ಯಾರಂಟಿ ನ್ಯೂಸ್ ನವರು ಬಂದಿದ್ದಾರೆ ಇವಾಗ. ಸೊ UN ನೇತೃತ್ವದಲ್ಲಿ ನಡೀತಾ ಇರುವಂತ ಒಂದು ಫಂಕ್ಷನ್ ಇದು. ಇವಾಗ ಟಿಫಿನ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಮುಗಿದ್ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತಂತೆ. ಸೊ ಫಂಕ್ಷನ್ ಆದ್ಮೇಲೆ ತೋರಿಸ್ತೀನಿ ಯಾರು ಏನು ಎತ್ತ ಅಂತ. ಅಂಡ್ ಕ್ಯಾಶ್ ಪ್ರೈಸ್ ಕೂಡ ನೀವು ನೋಡಿದ ಹಾಗೆ ಅವ್ರು ಹೇಳಿದ್ರು, ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಕೊಡ್ತಾರಂತೆ. ಓಕೆ, ಅವರು ಟಿಫಿನ್ ಮಾಡ್ಕೊಳ್ಳಿ, ನೆಕ್ಸ್ಟ್. ಸೊ ಬಂದಿದ್ದೀವಿ, ಇಲ್ಲಿ ಟಿಫಿನ್ ಮಾಡ್ಕೊತಾ ಇದ್ದೀವಿ. ಮಮ್ಮಿನೂ ಟಿಫಿನ್ ಮಾಡ್ತಾಯಿದ್ದೆ, ಸೊ ನಾನು ಟಿಫಿನ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದು, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ಒಳಗಡೆ ಇವಾಗ ಆಲ್ರೆಡಿ ಕರೀತಾ ಇದ್ದಾರೆ. ಆಲ್ಮೋಸ್ಟ್ ಒಬ್ಬೊಬ್ಬರನ್ನ ನೇಮ್ ಕರೆದ್ಬಿಟ್ಟು ಅಲ್ಲಿ ಅವ್ರ ಪ್ಲೇಸ್ ಯಾವ್ದು ಏನು ಅಂತ ಅಲ್ಲಿ ಆಲ್ರೆಡಿ ಹೇಳ್ತಾ ಇದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಸೊ ಅವ್ರ ಮನೆಯಿಂದನೇ ತಗೊಂಡ್ಬಂದಿರೋಂತಹ ಒಂದು ರಂಗೋಲಿ ಆಮೇಲೆ ಬಣ್ಣ ಏನೇನಿದೆ ಅದೆಲ್ಲದನ್ನು ಇಲ್ಲಿ ಇವಾಗ ಹಾಕೋತಾ ಇದ್ದಾರೆ. ಸೊ ಅಲ್ಲಿ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಅವ್ರ ಜಾಗ ಯಾವ್ದು ಅಂತ. ಸೊ ಇವಾಗ ಅವರು ಎಲ್ಲ ಸೆಟಲ್ ಆದ್ಮೇಲೆ ಅವ್ರು ಹಾಕುವಾಗ ಅವ್ರನ್ನ ಯಾವ ಊರಿಂದ ಬಂದಿದ್ದಾರೆ ಏನು ಅಂತ ಮಾತಾಡ್ಸೋಣ. ಅಲ್ಲಿ ತನಕ ಒಂದ್ ಸ್ವಲ್ಪ ಅವರೆಲ್ಲ ಸೆಟಲ್ ಆಗ್ಲಿ ಇವಾಗ. ಓಕೆನಾ? ರಂಗೋಲಿ ಯಾವ ತರ ಕಾನ್ಸೆಪ್ಟ್ ಏನು, ಎಷ್ಟು ಅವರ್ ಕೊಟ್ಟಿದ್ದಾರೆ, ಏನು, ಅವ್ರು ಎಲ್ಲಿಂದ ಬಂದಿದ್ದಾರೆ ಅವ್ರನ್ನೆಲ್ಲ ಕರೆಕ್ಟ್ ಆಗಿ ಇವಾಗ ಕೇಳೋಣ ಆಯ್ತಾ. ನೀವ್ ಎಲ್ಲಿಂದ ಬಂದಿರೋದು? ಹಾವೇರಿನಾ? ಓಕೆ. ಎಷ್ಟು ಇದಕ್ಕೆ ಇವಾಗ ಚಾಲೆಂಜ್ ಅಂದ್ರೆ ಎಷ್ಟು ಅವರ್ ಟೈಮ್ ಕೊಟ್ಟಿದ್ದಾರೆ? 2 ಅವರ್ ಟೈಮ್. ಸೊ ಕಾನ್ಸೆಪ್ಟ್ ಇದನ್ನೇ ಹಾಕ್ಬೇಕು ಅಂತ ಏನಾದ್ರು? ಚುಕ್ಕಿ ರಂಗೋಲಿ ಹಾಕ್ಬೇಕು ಮಕರ ಸಂಕ್ರಾಂತಿ ಒಳಗೆ. ಸೊ ಮಕರ ಸಂಕ್ರಾಂತಿ ಹಾಕಿದ್ರೆ ಪಾಯಿಂಟ್ಸ್ ಅಂತಾನ ಅಥವಾ ಏನು? ನಾವು ಪ್ರೈಸ್ ಗೆಲ್ಬಹುದು. ಹೌದಾ? ಇದಕ್ಕಿಂತ ಮುಂಚೆ ನೀವೆಲ್ಲರೂ ಕಾಂಪೀಟ್ ಮಾಡಿದ್ರೆ? ಇಲ್ಲೇ ಫಸ್ಟ್. ಸೊ ಏನ್ ಅನಿಸ್ತೈತೆ ನಿಮ್ಗೆ ಈಗ ಬಂದು? ಏನು ಅನ್ಸಲ್ಲ, ಕಾನ್ಫಿಡೆಂಟ್ ಐತಲ್ಲ ಅಂದ್ರೆ ವಿನ್ ಆಗ್ಬೇಕು ಹಂಗೆ ಏನ್ ಫೀಲಿಂಗ್ ಐತೆ? ಏನ್ ಆಗ್ಬಹುದಕ್ಕ, ಕಾನ್ಫಿಡೆಂಟ್ ಐತಕ್ಕ, ಅದು ಇರ್ಬೇಕಕ್ಕ, ಸಕ್ಸಸ್ ಆಗಕ್ಕ. ಅಂದ್ರೆ ನಮ್ಮ ಹಾವೇರಿಲಿ ಇದು ಫಸ್ಟ್ ಟೈಮ್ ಅನ್ಕೊಂತೀನಿ ನನ್ ಪ್ರಕಾರ. ಫಸ್ಟ್ ಟೈಮ್ ಹಾಗಾಗಿ ಫಸ್ಟ್ ಟೈಮ್ ಅಕ್ಕ ಇದು. ಆಲ್ ದ ಬೆಸ್ಟ್ ಅನ್ಕಡಿ. ಚೆನ್ನಾಗಿ ಮಾಡಿ.
ಆಮೇಲೆ ಹಾಯ್, ಸಾರಿ ಡಿಸ್ಟರ್ಬ್ ಮಾಡೋಕೆ. ಎಲ್ಲಿಂದ ಬಂದಿದ್ದೀರಾ? ನಾವು ಬಂಕಾಪುರ ಹತ್ರ ಹಳ್ಳಿ ಕುಂದೂರು ಅಂತ. ಬಂಕಾಪುರದಿಂದ ಬಂದಿದ್ದೀರಾ? ಓಕೆ. ಇದು ಇದಕ್ಕಿಂತ ಮುಂಚೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರಾ? ಸ್ಕೂಲ್ ಅಲ್ಲಿ ಮಾಡ್ತಿದ್ದೆ, ಮತ್ ಹೋದ ವರ್ಷ ಜಾತ್ರೆ ಒಳಗ್ ಹಾಕಿದ್ದೆ ನಾನು. ಓಕೆ ಓಕೆ. ಮತ್ ಅದ್ರಾಗೂ ಮದ್ವೆ ಆದ್ಮೇಲೆ ಈ ತರ ಎಲ್ಲಾ ಸ್ವಲ್ಪ ಪ್ರೋಗ್ರಾಮ್ ಬರ್ತೈತಲ್ಲ, ನಮ್ಗೂ ಒಂಥರ ಗೃಹಿಣಿಯಾಗಿ ಖುಷಿ ಅನಿಸ್ತೈತಿ. ಹೌದೌದು. ಅಂದ್ರೆ ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಎಲ್ಲಾ ಚಾನ್ಸ್ ಸಿಗ್ತೈತಿ. ಹೌದು. ಸ್ಕೂಲ್ ಬಿಟ್ಟಿದ್ಮೇಲೆ ಮದ್ವೆ ಆದ್ಮೇಲೆ ಮಕ್ಕಳ ಆದ್ಮೇಲೆ ಚಾನ್ಸ್ ಸಿಗೋದು ಒಂದ್ ಅಪರೂಪ ಆಗ್ತೈತಿ. ನಿಜ, ಕರೆಕ್ಟ್. ಅಂತಂದ್ರೆ ಇಂತ ಪ್ರೋಗ್ರಾಮ್ ಎಲ್ಲ ಬರೋದು ಬಾಳ ಖುಷಿ ಆಗ್ತದೆ. ಬರ್ತಾನೆ ಇರ್ಬೇಕಿಂತ ಪ್ರೋಗ್ರಾಮ್ ಎಲ್ಲ ನಮ್ಮಂತವ್ರು ಸ್ವಲ್ಪ ಹುಮ್ಮಸ್ ಕೊಟ್ಟಂಗ ಆಗ್ತದೆ. ನಿಮ್ ಹೆಸರು? ಭಾರತಿ ಹೊಸ್ಮನಿ. ಓಕೆ. ಇಲ್ಲಿ ಹಾವೇರಿಯಲ್ಲಿ ಫಸ್ಟ್ ಟೈಮ್ ಆಗ್ತಿರೋದು ಅನ್ಕೊಂತೀನಿ. ಫಸ್ಟ್ ಟೈಮ್ ಹಾಕೋದು. ಸೊ ನಿಮ್ಗೆ ಇದೆಲ್ಲ ನೋಡ್ಬಿಟ್ಟು ಏನ್ ಅನ್ಸುತ್ತೆ? ಬಾಳ ಖುಷಿ ಆಗ್ತೈತಿ. ಮತ್ತೊಬ್ರಿಗೆ ಹೇಳಿಕ್ಕೆ ನಮ್ಗ್ ಮತ್ತೊಟ್ಟು ಹುಮ್ಮಸ್ ಬರ್ತೈತಿ. ಓಕೆ. ಹೇಳ್ಬೋದಲ್ಲ, ಹಿಂಗ ನಾವಷ್ಟೇ ಅಲ್ಲ, ಮದುವೆ ಆಗಿ ವಯಸ್ಸಾದವ್ರು ಸಹಿತನ ಸೇರ್ಬಹುದು. ಹೌದು. ಸೇರಿ ನೀವು ಮನೇಲಿ ಕುತ್ಕೊಂಡು ಏನ್ ಮಾಡ್ತೀರಿ, ಇಂತ ಪ್ರೋಗ್ರಾಮ್ ಎಲ್ಲ ಸೇರಿ ಅಂತ ಹೇಳಕ್ ನಮ್ಗೂ ಒಂಥರ ಹುಮ್ಮಸ್. ಓಕೆ. ನನ್ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಓಕೆ. ನಿನ್ನೆ ಮಾಡಿದೀರಾ? ಓಕೆ ಓಕೆ. ಸೊ ಇವ್ರು ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ರೆಡಿ ಒಂದು ವಿಡಿಯೋಸ್ ನೋಡ್ತಾ ಇದಾರಂತೆ. ಸೊ ಥ್ಯಾಂಕ್ ಯು. ನಿಮ್ ಹೆಸರು? ಅನುಷಾ. ಓಕೆ. ಕಾಂಪಿಟೇಷನ್ ಬಂದಿದ್ರೆ ಏನ್ ಅನಿಸ್ತಿದೆ ನಿಮ್ಗೆ? ಖುಷಿ ಆಗ್ತಿದೆ, ಆದ್ರೆ ಸ್ವಲ್ಪ ನರ್ವಸ್ ಆಗಿದ್ರೆ. ನೀವು ಯಾವ ಊರಿಂದ ಬಂದಿರೋದು? ಸರಿ, ಹತ್ತಿಮತ್ತು. ಓಕೆ ಓಕೆ. ಚೆನ್ನಾಗಿ ಅನಿಸುತ್ತೆ. ಎಷ್ಟು ಗಂಟೆಗೆ ಬಂದ್ರಿ? ಬೆಳಗ್ಗೆ 9:30 ಇಲ್ಲಿ ಇದ್ದೇವಕ್ಕ. ಹೌದಾ? ನಿಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಯ್ತು? ನಮ್ಮಣ್ಣ ರೀಲ್ಸ್ ಸೆಂಡ್ ಮಾಡಿದ್ರೆ ಇನ್ಸ್ಟಾದೊಳಗೆ, ಅದನ್ನ ನೋಡಿ ಬಂದ್ವಿ. ಸೋಶಿಯಲ್ ಮೀಡಿಯಾದಿಂದ ಎಷ್ಟೆಲ್ಲ ಇದಾಗುತ್ತೆ ಅಂತ. ಸೊ ನಿಮ್ ಬ್ರದರ್ ಅವರು? ಇಬ್ರು ಬ್ರದರ್. ಬನ್ನಿ ಒಂದು ನಿಮಿಷ. ಸೊ ನೀವು ರೀಲ್ಸ್ ಶೇರ್ ಮಾಡಿದ್ದಕ್ಕೆ ಅವ್ರು ಇಲ್ಲಿ ಇರೋದು ಇವಾಗ? ಹೌದಾ? ಸೊ ನೀವು ಸೋಶಿಯಲ್ ಮೀಡಿಯಾದಿಂದ ರೀಲ್ಸ್ ಶೇರ್ ಮಾಡಿದ್ದಕ್ಕೋಸ್ಕರ ಪಾಪ ಅವ್ರು ಇಲ್ಲಿ ಇರೋದು. ಸೊ ಹೆಂಗ್ ಅನಿಸಿದೆ ನಿಮ್ ತಂಗಿ? ತಂಗಿ ತಾನೆ? ಓಕೆ. ನಿಮ್ಗೆ ಏನ್ ಅನಿಸ್ತಿದೆ? ತೆಗಿತಾರೆ ಮೇಡಮ್, ಚೆನ್ನಾಗಿ. ಹೌದಾ? ಓಕೆ. ಮುಂಚೆ ಏನಾದ್ರು ಕಾಂಪಿಟೇಷನ್ ಮಾಡಿದ್ರೆ ನೀವು? ಸ್ಕೂಲಲ್ಲೆಲ್ಲ ಮಾಡಿದ್ದೀನಿ. ಹೌದಾ? ಓಕೆ. ಹೆಂಗ್ ಅನಿಸ್ತಿದೆ? ವಿನ್ ಆಗ್ಬೋದಾ? ಇಲ್ಲೆಲ್ಲ ನೋಡಿ ಹೆಂಗ್ ಅನಿಸ್ತಿದೆ? ನರ್ವಸ್ ಆಗ್ಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ನೋಡೋಣ. ಆಲ್ ದಿ ಬೆಸ್ಟ್ ನನ್ ಕಡೆ. ಚೆನ್ನಾಗಿ ಮಾಡಿ. ಸೊ ಹಳ್ಳಿ ಇಂತ್ರ ಆಲ್ಮೋಸ್ಟ್ ಬಂದಿದ್ದಾರೆ. ಹೌದು. ಯೂಟ್ಯೂಬ್ ಚಾನಲ್ ನಂದು ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಅಂತ ನಾನು ಹಾಕಿರ್ತೀನಿ. AMMURADDI. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ. ಓಕೆನಾ? ಥ್ಯಾಂಕ್ ಯು. ಇನ್ನೊಬ್ರು ಇದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ನಾವು ಆರಾಮಿದೆ. ನಾನು ಆರಾಮಾಗಿದ್ದೀನಿ. ನಿಮ್ ಹೆಸರು? ಅನುಷಾ ಕುಂಬಾರ್. ಓಕೆ. ನೀವ್ ಎಲ್ಲಿಂದ ಬಂದಿರೋದು? ಇಲ್ಲೇ ಹಾವೇರಿ ಲೋಕಲ್. ಹಾವೇರಿ. ಓಕೆ. ಸೊ ಇವ್ರು ಹಾವೇರಿಯಿಂದ ಬಂದಿದಾರಂತೆ. ಸೊ ನೀವು ಮುಂಚೆ ಏನಾದ್ರು ಕಾಂಪಿಟೇಷನ್ ಮಾಡಿದ್ರೆ? 5 ಕಡೆ ಕಾಂಪಿಟೇಷನ್ ಮಾಡಿದ್ರೆ? ಒಂದು ಬಂಗಾರ ಮಕ್ಕಿ ಅಂತಿದೆ ಅಲ್ಲ, ಅಲ್ಲಿ ಮತ್ತೆ ನಮ್ದು ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಇದ್ದು, ಇಲ್ಲಿ ನೌಕರ್ ಭವನ್ ಅಲ್ಲಿ ಎಲ್ಲ. ಓಕೆ. ಸೊ ಆ ನೌಕರ್ ಭವನ್ ಅಲ್ಲಿ ಮಾಡಿದೀನಿ. ಓಕೆ. ಎಲ್ಲ ಕಾಂಪಿಟೇಷನ್ಸ್ ಮಾಡಿದೀನಿ. ಸ್ಕೂಲ್ ಕಾಲೇಜಸ್ ಎಲ್ಲ ಕಾಂಪಿಟೇಷನ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ? ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮ್ಗೇನ್ ಅಷ್ಟೊಂದು ಪ್ಯಾನಿಕ್ ಆಗೋ ತರ ಎಂತದ್ದು? ಪ್ಯಾನಿಕ್ ಅಂತ ಏನಿಲ್ಲ, ಜಸ್ಟ್ ಕಾಂಪಿಟೇಷನ್ಸ್ ಎಲ್ಲ ಯಾರು ಬಂದ್ರೆ ನಡೀತದೆ, ಬೆಟರ್ ಫಸ್ಟ್ ಅದು ಮೇನ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಫಸ್ಟ್. ಓಕೆ. ಇಲ್ಲಿ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಮತ್ತೆ ಮದ್ವೆ ಆದವ್ರಿಗೆ ಮೇನ್ ಅಪರ್ಚುನಿಟಿ ಬಹಳ ಸಿಕ್ಕಿದೆ, ಅದಕ್ಕೆ ಬಹಳ ಖುಷಿ ಆಗ್ತಿದೆ. ಸೊ ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಸೊ ಅವರು ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಏನ್ ಮಾಡ್ಬೇಕು ಏನಿಲ್ಲ ಅಂತ. ಸೊ ಇಲ್ಲಿ ಪ್ರೈಸಸ್ ನೆಲ್ಲ ಇಟ್ಟಿದ್ದಾರೆ, ನೋಡ್ಬೋದು. ತೃತೀಯ ಬಹುಮಾನ, ದ್ವಿತೀಯ ಬಹುಮಾನ, ಅಂಡ್ ಇಲ್ಲಿ ಸಪರೇಟ್ ಆಗಿ ಪ್ರಥಮ ಬಹುಮಾನ ಅಂತ ಇಟ್ಟಿದ್ದಾರೆ, ನೋಡ್ಬೋದು. ಓಕೆ. ಸೊ ಇಲ್ಲಿ ಎಲ್ಲ ಜನ ಇದ್ದಾರೆ. ಇದು ಸೆಟಲ್ ಮಾಡ್ತಾನೆ ಇದ್ದಾರೆ. ಸೊ ನಮ್ಮಮ್ಮ ಅಲ್ಲಿ ಕೂತಿದ್ದಾರೆ. ಹಾವೇರಿಯವರಿಗೆ ಭಾಗದಲ್ಲಿರುವಂತಹ ಅಂಬೇಡ್ಕರ್ ಭವನ ನೇತಾಜಿನಗರ. ಸೊ ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಕರ ಹಬ್ಬದ ಪ್ರಯುಕ್ತವಾಗಿ ಒಂದು 50. ಸೊ ಲಾಸ್ಟ್ 10 ಮಿನಿಟ್ಸ್ ಇದೆ. ಸೊ ಈ 10 ಮಿನಿಟ್ಸ್ ಅಲ್ಲಿ ಆಲ್ಮೋಸ್ಟ್ ಮುಗಿಯಕ್ ಬಂದಾಯ್ತು. ಸೊ ಒಂದೊಂದಾಗಿ ತೋರಿಸ್ತೀನಿ. ಅದ್ರಲ್ಲಿರೋದು ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಇವ್ರು ಮಾಡಿರೋ ಅಂತದ್ದು ಸಖತ್ತಾಗಿದೆ ಇದು ಮಾತ್ರ. ಒಂದೊಂದು ರಂಗೋಲಿನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ನೋಡ್ಬೋದು. ನನ್ನ ಬ್ಯಾಕ್ ಗ್ರೌಂಡ್
ಸೂಪರ್ ಆಗಿದೆ. ಸೊ ಒಂದೊಂದಾಗಿ ನಾನು ತೋರ್ಸ್ಕೊಂಡ್ ಬರ್ತೀನಿ, ನೋಡ್ತಾ ಇರಿ. ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗೇ ಇದೆ. ಓಕೆ, ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಬಿಡಬೇಕು ಅಂತ ಅಲ್ಲ, ಬಟ್ ಅದಕ್ಕೆ ಆದಂತಹ ಒಂದಿಷ್ಟು ರೂಲ್ಸ್ಗಳಿತ್ತು. ಚುಕ್ಕೆ ರಂಗೋಲಿ ಆಗಿರಬೇಕು, ಜಾಗ ಎಷ್ಟು ಕೊಟ್ಟಿರ್ತೀವೋ ಅದಕ್ಕಿಂತ ಹೊರಗಡೆ ಒಂದು 2 ಇಂಚು ಹೋಗ್ಬೋದಷ್ಟೇ ಅಂತ ಇತ್ತು. ಸೊ ಅದನ್ನು ನೋಡಿದ್ರೆ ತೀರ್ಪುಗಾರರು ಯಾವ ಥರ ಕೊಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಒಂದಕ್ಕಿಂತ ಒಂದು ತುಂಬಾ ಸೂಪರ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಸೊ ನೀವು ನೋಡ್ಬೋದು ಪ್ರತಿ ಒಂದು ರಂಗೋಲಿನೂ ಏನು ಸಖತ್ತಾಗಿದೆ ಅಂತಂದರೆ, ಇದೆ ಅಲ್ವಾ ಕಲೆ ಅಂತಂದರೆ. ಸೊ ಹೆಣ್ಮಕ್ಳಿಗೆ ಈ ಥರದ್ದೊಂದು ಕಲೆನ ದೇವರು ಕೊಟ್ಟಿದ್ದಾನೆ. ಸೊ ಅದನ್ನು ಮನೆಗಾಗಿ ಸೀಮಿತವಾಗಿರಬಾರ್ದು ಅಂತ ನನ್ನ ಪ್ರಕಾರ. ಸೊ ಹೊರಗಡೆ ಈ ಥರ ಕಾಂಪಿಟೇಷನ್ ಆಗಿರ್ಬೋದು, ಸೊ ನೆಕ್ಸ್ಟ್ ಮತ್ತು ವಿತೌಟ್ ಫೈರ್ ಕಾಂಪಿಟೇಷನ್ ಈ ಥರ ಎಲ್ಲ ಇಟ್ಟರೆ ಮನೇಲಿ ಏನು ಹೆಣ್ಮಕ್ಳು ಇರ್ತಾರೋ ಗೃಹಿಣಿಯರು, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಗೆದ್ದೋರಿಗೆ ಏನು ಸಕ್ಕತ್ತಾಗಿ ಖುಷಿ ಆಗುತ್ತೆ ಗೊತ್ತಾ. ಸೊ ನಾನು ಏನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇದು ಕೂಡ ಒಂದು ಸಾಧನೆನೇ ಅಲ್ವಾ. ಸೊ ತುಂಬ ಖುಷಿ ಆಯಿತು, ತುಂಬಾ ಚೆನ್ನಾಗಿದೆ ಇದು. 1 ನಿಮಿಷ ಮಾತ್ರ ಕಾಲಾವಕಾಶ ಇರೋದು ಇವಾಗ. ಆಲ್ಮೋಸ್ಟ್ ಎಲ್ಲರದು ಮುಗೀತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆ ಟಿಫಿನ್ ಮಾಡಿದ್ರೆ ತುಂಬ ಹಸಿವಾಗಿ ಸಾಕಾಯಿತು. ಟೈಮ್ ಇವಾಗ ಆಲ್ರೆಡಿ 2:30 3 o'clock. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಬಿಸ್ಕೆಟ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಇವಾಗ ರಿಟರ್ನ್ ಹೋಗೋಣ ಅಲ್ಲಿಗೆ. ನಮ್ಮ ಹಿರಿಯ ಅಜ್ಜಿ ಸುಮಾರು 70 ವರ್ಷದಕ್ಕಿಂತ ಕೂಡ ಹೆಚ್ಚದರ. ಅವ್ರ ಹೆಸರು ಗೊತ್ತಿಲ್ಲ. ನಾನು ಬರ್ತೇನೆ ತಮ್ಮ ಅಂತಂದ್ರು. ಅಜ್ಜಿ ನೀವು ಫಸ್ಟ್ ಬರಬೇಕು ಅಂತಂದ್ವಿ. ಹಾಗಾಗಿ ಅಂದ್ರೆ ಫಸ್ಟ್ ಬರ್ಬೇಕಂದ್ರೆ ಆ ಫಸ್ಟ್ ಅಲ್ಲ, ನೀ ಫಸ್ಟ್ ಬಂದು ಹಾಕಿದ್ರೆ ನಮ್ಗೆ ಶೋಭೆ ಬರುತ್ತೆ ಅಂತ ಅನ್ಕೊಂಡ್ವಿ. ಅತಿಥಿಗಳು, ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಗೌರವಿತರು ಕೂಡ ಆಗಮಿಸಿದ್ದಾರೆ. ಶೀಘ್ರದಲ್ಲೇ ಕೂಡ ಕಾರ್ಯಕ್ರಮ ಪ್ರಾರ್ಥನೆಯನ್ನು ಕೂಡ ಮಾಡಲಾಗಿದೆ. ಈಗ ಕಾರ್ಯಕ್ರಮನ ಉದ್ಘಾಟನೆಯನ್ನ ಮಾಡಲಿ, ನಂತರ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮನ ಮುಂದುವರಿಸಲಾಗುತ್ತೆ. ಹಾಗಾಗಿ ಈ ಒಂದು ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಉಪಸಭಾಧ್ಯಕ್ಷರಂತಹ ರುದ್ರಪ್ಪ ಮನಪ್ಪ ಲಮಣಿ ಅವರಿಗೆ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕವನ್ನ ಸ್ವಾಗತವನ್ನು ಗೈತಿದ್ದೇವೆ. ಸ್ವಾಗತ, ಸುಸ್ವಾಗತ. ಆ ಗ್ಯಾರಂಟಿಯಲ್ಲಿ ಇದು ಒಂದು ನ್ಯೂಸ್ ಗ್ಯಾರಂಟಿ. ನಾವೆಲ್ಲಿ ಹೋದ್ರೂ ಗ್ಯಾರಂಟಿ ತಗೊಳ್ತೀವಿ ಅಂತ ಹೇಳೋ ಒಂದು ಖುಷಿಯಲ್ಲಿ ಇವತ್ತು ಈ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಉದ್ಘಾಟನೆ ಮಾಡಿ ನಾವು ಮಾತಾಡ್ತಕ್ಕಂಥ ಅವಕಾಶವನ್ನು ಈ ಗ್ಯಾರಂಟಿ 9 ತಿಂಗಳ ಗ್ಯಾರಂಟಿ ನೋಡಮ್ಮ, 9 ತಿಂಗಳ ಗ್ಯಾರಂಟಿ ಇದೆ. ಅದಕ್ಕಾಗಿ ನಾವೆಲ್ಲರೂ ಗ್ಯಾರಂಟಿಯನ್ನು ಹೆಚ್ಚು ಅದಕ್ಕೆ ಪ್ರೋತ್ಸಾಹ ಕೊಡುವುದರ ಮುಖಾಂತರ ನಮ್ಮ ಈ ಗ್ಯಾರಂಟಿ ನ್ಯೂಸು ಕೂಡ ಗ್ಯಾರಂಟಿ ಆಗಲಿ. ಕರ್ನಾಟಕದಲ್ಲಿ ಎಲ್ಲ ನ್ಯೂಸ್ ಚಾನಲ್ಗಿಂತ ಈ ಚಾನಲ್ಲು ಭಾಳ ಗ್ಯಾರಂಟಿ ಒಳಗೆ ಬಂದರೆ ಗ್ಯಾರಂಟಿನ ಆಗ್ತೈತಿ ಅಂತ ಹೇಳ್ಬೋದು. ಆ ರೀತಿಯಾದಂಥ ಒಂದು ಚಾನಲನ್ನು ನಮ್ಮ ರಮೇಶ್ ಅವರ ಸಾರಥ್ಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಮೊದಲು ಬೇರೆ ಕಡೆ ಇದ್ದು ಈ ಒಂದು ಹೊಸ ಒಂದು ಚಾನಲ್ಗೆ ಬಂದಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಇದರ ಯಶಸ್ಸು ಸಿಗಲಿ ಅಂತ ಹಾರೈಸಿ ನಮ್ಮನ್ನು ಎಲ್ಲರನ್ನೂ ಕರೆಸಿ ವೇದಿಕೆ ಮೇಲೆ ಇನ್ನು ಭಾಳ ಮಂದಿ ಹೆಸರು ನನಗೆ ಹೇಳಲಿಲ್ಲ. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮ ತೀರ್ಪುಗಾರರಿಗೂ ಅಭಿನಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಶಾಸಕರು, ಅಭಿವೃದ್ಧಿಯ ಹರಿಕಾರರು, ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ರುದ್ರಪ್ಪ ಲಮಾಣಿ ಅವರಿಗೆ ಗೌರವ ಸನ್ಮಾನ. ಅದೇ ರೀತಿಯಾಗಿ ಮೊಂಟೆಕ್ ಹೋಮ್ ಗಾಡ್ಜೆಟ್ಸ್ ಚೇರ್ಮನ್ರಾದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಂದಾನಿಗೌಡರು ಕೂಡ ಗೌರವಿಸಿ ಸನ್ಮಾನಿಸಬೇಕಂತ ವಿನಂತಿ. ಅಮ್ಮಂಗೆ 10th ಪ್ಲೇಸ್ ಬಂದಿದೆ ಆ್ಯಕ್ಚುಲಿ. ಸೊ ಹ್ಯಾಪಿಯಾಗಿ ನಾನು ಈ ಒಂದು ವಿಡಿಯೋನ ಮಾಡಿದೆ ಮುಂದೆ ಹೋಗ್ಬಿಟ್ಟು. ಯಾಕೆ ಅಂತಂದರೆ ಸೊ ವಯಸ್ಸು ಇಲ್ಲಿ ಮ್ಯಾಟರೇ ಆಗಲ್ಲ. ಸೊ ಅವ್ರಿಗೆ 10ನೇ ಸ್ಥಾನ ಬಂದು ಎಷ್ಟು ಖುಷಿಯಿಂದ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಪ್ರಶಸ್ತಿನ ತೊಗೋತಾ ಇದ್ದಾರೆ ಅಂದರೆ ದಟ್ಸ್ ವೈ ನಾನು ಹೋಗಿಬಿಟ್ಟು ಅಲ್ಲಿ ಅವರ ಒಂದು ಕ್ಲಿಪ್ನ ತೊಗೊಂಡು ಬಂದೆ. ಅವ್ರನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡೆ, ಕೊನೆ ತನಕ ಫಂಕ್ಷನ್ ನಡೀತಾ ಇತ್ತು, ಸೊ ಸಿಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಸೊ ಇವ್ರನ್ನ ಒಂದು ಎಕ್ಸಾಂಪಲ್ನಿಂದ ನಾನು ಹೇಳ್ತಾ ಇದ್ದೀನಿ, ವಯಸ್ಸು ಯಾವತ್ತಿಗೂ ಮುಖ್ಯ ಅಲ್ಲ ಗಾಯ್ಸ್.
ಸೊ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಚೇತನ ಕರಡಿ ಅನ್ನೋ ಒಂದು ಸ್ಟೂಡೆಂಟ್ಗೆ ಬಂದಿದೆ. ಸೊ ಅವ್ರು ಇವಾಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ, ನೋಡ್ಬೋದು. ಇವರಿಗೆ ಫಸ್ಟ್ ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿದ್ದೇನೆಂದರೆ ಚುಕ್ಕಿ ರಂಗೋಲಿ ನಾವೇನು ಒಂದು ರೂಲ್ಸ್ ಹೇಳಿದ್ವೋ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿ ರೂಲ್ಸ್ನ ಬ್ರೇಕ್ ಮಾಡ್ದೇ ಅದನ್ನು ಪಾಲಿಸಿ ಅದನ್ನು ರಂಗೋಲಿ ಹಾಕಿದ್ದಾರೆ. ಸೊ ಹಾಗಾಗಿ ಇವರಿಗೆ ತುಂಬ ನೀಟಾಗಿ ಹೇಳಿದ್ರು ಹೊರತು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಸೊ ಫಸ್ಟ್ ಪ್ರೈಸ್ ಕೊಡೋಕ್ಕೆ ಇಷ್ಟೊಂದು ಜಡ್ಜಸ್ಸು ತುಂಬ ಚೆನ್ನಾಗಿ ಅದನ್ನು ಜಡ್ಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಹ್ಯಾಪಿ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಈ ಹುಡುಗಿದು ರಂಗೋಲಿ ತುಂಬಾ ಚೆನ್ನಾಗಿತ್ತು. ಸೊ ಸೂಪರ್ ಅಂತ ಹೇಳ್ಬಹುದು. ಎಸ್, ಸೂಪರ್ ಆಗಿತ್ತು ಗೈಸ್. ಸೊ ನೋಡಿದ್ರಲ್ಲ, ಇವತ್ತು ನಾನು ಗ್ಯಾರಂಟಿ ನ್ಯೂಸ್ ಅವರು ಅರ್ಪಿಸುವಂತಹ ಒಂದು ರಂಗೋಲಿ ಕಾಂಪಿಟೇಷನ್ಗೆ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಏನಾಯಿತು ಏನು ಎಲ್ಲ ತೋರಿಸಿದ್ದೀನಿ ನಿಮಗೆ. ಆ್ಯಂಡ್ ಕೆಲವೊಬ್ಬರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಮಾತಾಡಿದ್ದಾರೆ. ಆ್ಯಂಡ್ ಕೊನೆ ತನಕ ಇದ್ದು ಯಾರು ಫಸ್ಟು ಸೆಕೆಂಡು ಥರ್ಡ್ ಪ್ರೈಸ್ ತೊಗೊಂಡ್ರು ಅಂತ ನೀವು ನೋಡಿದ್ದೀರಾ. ಆ್ಯಂಡ್ ಜಡ್ಜಸ್ ಆಗಿ 3 ಜನ ಬಂದಿದ್ದರು. ಅವ್ರನ್ನ ಮಾತಾಡ್ಸೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಮಾತಾಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಒಂದು ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ಕರ್ನಾಟಕ, ಸೊ ರುದ್ರಪ್ಪ ಲಮಾಣಿಯವರು, ಸೊ ಹಾವೇರಿ MLA ಅಂತ ಹೇಳ್ಬೋದು. ಸೊ ಅವರು ಬಂದುಬಿಟ್ಟು ಪ್ರಶಸ್ತಿನ ಕೊಟ್ಟಿದ್ದು ಖುಷಿ ಆಯಿತು. ಹೀಗಾಗಿತ್ತು ಇವತ್ತಿನ ಒಂದು ದಿನ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರಿಗೆಲ್ಲ ನಾನು ಹೇಳ್ತಾ ಇರೋದು ಒಂದೇ. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಬಯಸ್ತೀನಿ. ಸೊ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.